ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ನಾನಿವತ್ತು ಒಳ್ಳೆ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ಏನದು ಮನೆ ಮದ್ದು ಅಂತ ಅಂದರೆ ತುಂಬ ಒಳ್ಳೆಯದಿದ್ದು. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಅದಕ್ಕೋಸ್ಕರ ಬೇಗನೆ ಕೆಮ್ಮು ಕಫ ಬರುತ್ತೆ ನೋಡಿ. ಅದಕ್ಕೋಸ್ಕರ ನಾನು ಇವತ್ತು ಒಂದು ಒಳ್ಳೆ ಮನೆ ಮದ್ದು ಹೇಳ್ಕೊಡ್ತೀನಿ. ಬನ್ನಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ತೊಗೊಳ್ಬೋದಿದ್ದು. ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, 3 ಐಟಮ್ ಆದರೆ ನಮಗೆ ಸಾಕು ಇದು ಮಾಡ್ಕೊಳ್ಳೋಕ್ಕೆ ಮನೆ ಮದ್ದು. ನಾನು ಇದಕ್ಕೆ ವಿಳ್ಯದೆಲೆ ತೊಗೊಂಡಿದ್ದೀನಿ. ಇದು ಚಿಕ್ಕ ಚಿಕ್ಕದು ಹಾಕಿದೆ ಅಂತ ನೀವು ಅಂದ್ಕೊಳ್ಬೋದು. ಇದನ್ನು ನಾನು ನಮ್ಮನೇಲೆ ಬೆಳೆಸ್ಕೊಂಡಿದ್ದೆ, ಅದನ್ನೇ ನಾನು 4 ತೊಗೊಂಡಿದ್ದೀನಿ. ನೀವು ಅಂಗಡಿಯಿಂದ ತಂದರೆ ನೀವು 2 ಆದರೆ ಸಾಕು. ನೆಕ್ಸ್ಟ್ ನೋಡಿ, ಇದಕ್ಕೆ ನಾನು ಅಜ್ವಾನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಅಜ್ವಾನ ತುಂಬಾ ಒಳ್ಳೆಯದಿದ್ದು, ಜೀರ್ಣಶಕ್ತಿನೂ ಆಗುತ್ತೆ, ಮತ್ತು ಎಲೆ ತಿಂದ್ರೂ ನಮಗೆ ಜೀರ್ಣಶಕ್ತಿ ಎಲ್ಲ ಆಗುತ್ತಲ್ಲ, ಅದಕ್ಕೋಸ್ಕರ. ಆಮೇಲೆ ನೆಕ್ಸ್ಟ್ ಜೇನುತುಪ್ಪ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕುಟಾಣಿ ತೊಗೊಂಡಿದ್ದೀನಿ. ಈ ಕುಟಾಣಿ ಒಳಗೆ ನಾನು ಎಲೆನೆಲ್ಲ ಈ ಥರ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಅದಕ್ಕೆ ಅರ್ಧ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಅಜ್ವಾನ. ಈಗ ಎರಡನ್ನೂ ನಾವು ಚೆನ್ನಾಗಿದ್ದೀನೋ ಕುಟ್ಕೊಳ್ಬೇಕಾಗುತ್ತೆ ಕುಟಾಣಿಯಿಂದ. ಈ ರೀತಿಯಾಗಿ ನಾವು ಮಾಡಿಕೊಂಡು ನೋಡಿ, ನೀವು ಬೇಗನೆ ಕಫ ಕೆಮ್ಮು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಮನೆ ಮದ್ದು ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ನಾನು ನೆಕ್ಸ್ಟ್ ಇದರೊಳಗೆ ನಾನು 1 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಬಿಡ್ತೀನಿ. ನೀವು ಮಕ್ಕಳಿಗೆ ಕೊಡಬೇಕು ಅಂತಂದರೆ ಅರ್ಧ ಸ್ಪೂನ್ ಅಷ್ಟೇ ಕೊಡಿ. ಇದು ದೊಡ್ಡವ್ರು ತೊಗೊಳ್ಬೇಕು ಅಂತ ಅಂದರೆ 1 ಸ್ಪೂನ್ ತೊಗೊಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಇವರು ಯಾರಾದರೂ ನೀವು ಡಯಾಬಿಟಿಸ್ ಇದ್ದರೆ ಈ ಜೇನುತುಪ್ಪ ತೊಗೊಳ್ಬಾರ್ದು. ಜೇನುತುಪ್ಪನ ಸ್ಕಿಪ್ ಮಾಡಿ ನೀವು ಹಾಗೆ ತೊಗೊಳ್ಬೇಕಾಗುತ್ತೆ. 1 ಸ್ಪೂನ್ ಅಷ್ಟೇ ನೀವು ತೊಗೊಳ್ಳಿ. ಇದೆಲ್ಲ ಆದಮೇಲೆ ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಜೇನುತುಪ್ಪ ಹಾಕಿದ ನಂತರ ತುಂಬಾ ಸಿಂಪಲ್ಲಾಗಿ ನೀವು ಮನೆ ಮದ್ದು ಮನೆಯಲ್ಲೇ ನೀವು ಮಾಡ್ಕೊಳ್ಬೋದು. ಈಸಿಯಾಗಿ ನಾವು ಕಫ ಕೆಮ್ಮು ಈ ಥರ ಹೋಗ್ಲಾಡಿಸ್ಬೋದು. ನೋಡಿದ್ರಲ್ಲ, ಇವತ್ತಿನ ಮನೆ ಮದ್ದು ಹೇಳ್ಕೊಡ್ತಾ ಇದ್ದೀನಿ. ಇನ್ನೇನು ಕಫ ಕೆಮ್ಮು ಬಂದುಬಿಡುತ್ತಲ್ಲ ಅಡ್ವಾನ್ಸ್, ಈಗ ಮಳೆಗಾಲ ಇನ್ನೇನು ಬರ್ತಾ ಇದೆ, ಅದಕ್ಕೋಸ್ಕರ ನಾನು ಇವತ್ತು ಈ ಮನೆ ಮದ್ದು ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾ ಹಾಕೋ ವಿಡಿಯೋ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಓಕೆ ಫ್ರೆಂಡ್ಸ್, ಓಕೆ, ಬಾಯ್ ಬಾಯ್.